ಇವತ್ತು ಗೋಲ್ಡ್ ಆದರೆ ಸ್ವಲ್ಪ ಫಾಲ್ ಆಗಿದೆ, ಆದರೆ ಈ ಜ್ಯುವೆಲರಿ ಕಂಪನೀಸ್ ಮಾತ್ರ ತುಂಬ ಫಾಲ್ ಆಗಿದ್ದಾವೆ. ಟೈಟಾನ್, ಸೆಂಕೋ ಗೋಲ್ಡ್, ಕಲ್ಯಾಣ್ ಜ್ಯುವೆಲರ್ಸ್ ಆದರೆ ನಿಯರ್ಲಿ 10% ಫಾಲ್ ಆಗಿದೆ. ಅದ್ರ ಜೊತೆಗೆ ಕೋವಿಡ್ ಸಿಚುವೇಶನ್ ಮತ್ತೆ ರಿಪೀಟ್ ಆಗ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಪ್ರತಿಯೊಬ್ಬರು ಮಾಡಿದ್ರೆ ತುಂಬ ಒಳ್ಳೆಯದು, ಕಂಟ್ರಿಗೆ ತುಂಬ ಸಪೋರ್ಟ್ ಆಗುತ್ತೆ ಅಂತ ನರೇಂದ್ರ ಮೋದಿ ಅವರು ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವರು ಈ ಥರ ಸ್ಟೇಟ್ಮೆಂಟ್ಸ್ ಏನಕ್ಕೆ ಈಗ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಇವ್ರ ಇಂಟೆನ್ಷನ್ ಏನು ಅಂತ ಅರ್ಥ ಆಗೋದು. ಇಲ್ಲ ಅಂತ ಅಂದರೆ ಪ್ರತಿಯೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ. ಅದಕ್ಕೋಸ್ಕರ ಮೋದಿ ಅವರೀಗ ಏನು ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ಸ್ ಆದರೆ ತುಂಬಾ ಫಾಲ್ ಆಗಿದೆ. ಪ್ರತಿಯೊಂದು ಇಂಡಿಸಿಸ್ 1.5% ಫಾಲ್ ಆಗಿದೆ. ಇದರಿಂದ ಏನೇನು ರೀಸನ್ಸ್ ಇದ್ದಾವೆ ಅಂತ ತಿಳ್ಕೊಂಡು ಕಮ್ಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರ್ಬೋದು ಅಂತ ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ನಿನ್ನೆ ಹೈದ್ರಾಬಾದಲ್ಲಿ ನಡೆದಿರೋ BJP ರ್ಯಾಲಿಯಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ಎಕಾನಮಿ ಬಗ್ಗೆ ತುಂಬ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ಸ್ ಎಲ್ಲ ಡೈರೆಕ್ಟಾಗಿ ರುಪಿಗೆ ಕನೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಇವಾಗ ರುಪಿ ಬಗ್ಗೆ ತಿಳ್ಕೊಳ್ಳೋಣ. ಈಗ ರುಪಿ ನೋಡಿದ್ರೆ ಲಾಸ್ಟ್ 1 ಇಯರಲ್ಲಿ ಅಬೌಟ್ 10% ಫಾಲ್ ಆಗಿದೆ ಎಗೇನೆಸ್ಟ್ ಡಾಲರ್. ಈಗ ಡಾಲರ್ ಪ್ರತಿ ವರ್ಷ ಏನಕ್ಕೆ ಈ ಥರ ಸ್ಟ್ರೆಂಥನ್ ಆಗ್ತಾ ಇದೆ, ರುಪಿ ಆದರೆ ಏನಕ್ಕೆ ಈ ಥರ ಫಾಲ್ ಆಗ್ತಾ ಇದೆ ಅಂತ ಫಸ್ಟ್ ತಿಳ್ಕೊಂಡ್ರೆ ಈಗ ನರೇಂದ್ರ ಮೋದಿ ಅವರು ಏನಕ್ಕೆ ಈ ಥರ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ ಅಂತ ನಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಈಗ ಡಾಲರ್ ಆದರೆ ಕಂಟಿನ್ಯೂಸ್ ಆಗಿ ಸ್ಟ್ರಾಂಗ್ ಆಗ್ತಾನೆ ಇದೆ, ರುಪಿ ಆದರೆ ಎಗೇನೆಸ್ಟ್ ಡಾಲರ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಈಗ ಲಾಸ್ಟ್ 1 ಇಯರಲ್ಲಿ ನೋಡಿದ್ರೆ ರುಪಿ ಎಗೇನೆಸ್ಟ್ ಡಾಲರ್ ನಿಯರ್ಲಿ 12% ಫಾಲ್ ಆಗಿದೆ. ಲಾಸ್ಟ್ ಇಯರ್ ಇದೇ ಮೇ ಟೈಮಲ್ಲಿ $1 ಬೈ ಮಾಡಬೇಕಾದ್ರೆ 85 ರೂಪೀಸ್ನ ಪೇ ಮಾಡಬೇಕಾಗಿತ್ತು. ಆದರೆ ಈಗ ಅದೇ $1 ಬೈ ಮಾಡಬೇಕಂದ್ರೆ ಸುಮಾರು 95 ರೂಪೀಸ್ನ ಪೇ ಮಾಡಬೇಕಾಗಿರುತ್ತೆ. ಅಂದರೆ ಲಾಸ್ಟ್ 1 ಇಯರಲ್ಲಿ ರುಪಿ ಎಗೇನೆಸ್ಟ್ ಡಾಲರ್ ನಿಯರ್ಲಿ 12% ಫಾಲ್ ಆಗಿದೆ. ಫಸ್ಟ್ ಈಗ ರುಪಿ ಏನಕ್ಕೆ ಈ ಥರ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಡಾಲರ್ ಅನ್ನೋದು ಇಂಟರ್ನ್ಯಾಷನಲ್ ಕರೆನ್ಸಿ, ಅಂದರೆ ಪ್ರಪಂಚದಾದ್ಯಂತ ಡಾಲರ್ನ ಬಳಸ್ತಾ ಇದ್ದಾರೆ. ಈ ಥರ ಡಾಲರ್ನ ಬಳಸೋದ್ರಿಂದ ಡಾಲರ್ಗೆ ಡಿಮ್ಯಾಂಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಈ ಥರ ಡಾಲರ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಡಾಲರ್ ಅನ್ನೋದು ಸ್ಟ್ರೆಂಥನ್ ಆಗುತ್ತೆ. ನಾವು ತುಂಬ ಪ್ರಾಡಕ್ಟ್ಸ್ನ ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊತೀವಿ, ಆದರೆ ನಾವು ತುಂಬ ಕಮ್ಮಿ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ತುಂಬ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂತ ಅಂದರೆ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಡಾಲರಲ್ಲೇ ನಡೆಯುತ್ತೆ. ಈಗ ತುಂಬ ಡಾಲರ್ಸ್ನ ಕೊಟ್ಟು ನಾವು ಪ್ರಾಡಕ್ಟ್ಸ್ನ ಬೈ ಮಾಡ್ತಾ ಇದ್ದೀವಿ, ಆದರೆ ಅದೇ ಥರ ನಾವು ತುಂಬ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಡಾಲರ್ನ ಮತ್ತೆ ನಾವು ಸಂಪಾದಿಸ್ತಾ ಇಲ್ಲ. ಈ ಥರ ಎಕ್ಸ್ಪೋರ್ಟ್ಸ್ ಕಮ್ಮಿ ಆಗೋದ್ರಿಂದ ಕೂಡ ನಮ್ಮ ರುಪಿ ವ್ಯಾಲ್ಯೂ ತುಂಬಾ ಕಮ್ಮಿ ಆಗುತ್ತೆ. ಅದಾದಮೇಲೆ ಈಗ ನಾವು ತುಂಬ ಯಾವ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೊತೀವಿ ಅಂತ ನೋಡಿದ್ರೆ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತೀವಿ. ಸುಮಾರು 85% ನಮ್ಮ ದೇಶದಲ್ಲಿ ಬಳಸೋ ಕ್ರೂಡ್ ಆಯಿಲ್ನೆಲ್ಲ ಬೇರೆ ದೇಶದಿಂದನೇ ನಾವು ಇಂಪೋರ್ಟ್ ಮಾಡ್ಕೊಳೋದು. ಇವಾಗ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂದರೆ ಅದು ಡಾಲರಲ್ಲೇ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಅದಾದಮೇಲೆ ಗೋಲ್ಡ್ ಆದರೆ ಸುಮಾರು 90% ನಾವು ಬೇರೆ ದೇಶದಿಂದನೇ ಇಂಪೋರ್ಟ್ ಮಾಡ್ಕೊತೀವಿ. ಈಗ ಪ್ರಪಂಚದಲ್ಲಿ ಇಂಡಿಯಾ ಟಾಪ್ ಪ್ಲೇಸಲ್ಲಿದೆ ಗೋಲ್ಡ್ನ ಇಂಪೋರ್ಟ್ ಮಾಡ್ಕೊಳೋದ್ರಲ್ಲಿ. ನಾವು ಈ ಜಾನ್ವರಿ ಮಂತಲ್ಲಿ ನೋಡಿದ್ರೇ 100 ಟನ್ಸ್ ಆಫ್ ಗೋಲ್ಡ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ, ಅದೂ ಒಂದೇ ತಿಂಗಳಲ್ಲೇನೆ. ಅದ್ರ ಜೊತೆಗೆ FIIs, ಈಗ FIIs ಬಗ್ಗೆ ನಾವು ತುಂಬ ಸಲ ಮಾರ್ಕೆಟ್ ನ್ಯೂಸಲ್ಲಿ ಮೆನ್ಷನ್ ಮಾಡಿದ್ದೆ. FIIs ಆದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಿಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಯಾವುದೋ 1 ತಿಂಗಳು 2 ತಿಂಗಳು ಅಲ್ಲ, ಲಾಸ್ಟ್ ಫ್ಯೂ ಇಯರ್ಸಿಂದ ಕೂಡ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. 2024 ನೋಡಿದ್ರೆ ಸುಮಾರು 3,000 ಕೋಟಿ ನಮ್ಮ ಮಾರ್ಕೆಟಿಂದ ಸೆಲ್ ಮಾಡಿದ್ದಾರೆ. 25 ಕೂಡ 3,000 ಕೋಟಿ. ಈಗ 26 ನೋಡಿದ್ರು ಇದು 5ನೇ ತಿಂಗಳೇನೆ. ಈ 5 ತಿಂಗಳಲ್ಲೇನೆ 2,500 ಕೋಟಿ ನಮ್ಮ ಮಾರ್ಕೆಟಿಂದ ಸೆಲ್ ಮಾಡಿದ್ದಾರೆ. ಈಗ ಇವರು ನಮ್ಮ ಮಾರ್ಕೆಟಿಂದ ಸೆಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಮ್ಮ ದೇಶದಿಂದ ದುಡ್ಡು ಹೊರಗಡೆ ಹೋಗ್ತಾ ಇದೆ ಅಂತಾನೆ ಅರ್ಥ. ಈಗ ದುಡ್ಡು ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಅದು ಡಾಲರ್ ಮುಖಾಂತರನೇ ಹೊರಗಡೆ ಹೋಗುತ್ತೆ. ಇದರಿಂದನೂ ಕೂಡ ರುಪಿ ಇವಾಗ ಫಾಲ್ ಆಗ್ತಾ ಇದೆ. ಈಗ ರುಪಿ ಲಾಸ್ಟ್ 1 ಇಯರಲ್ಲಿ 12% ಏನಕ್ಕೆ ಫಾಲ್ ಆಗಿದೆ ಅಂತ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿನ್ನೆ ಆದರೆ ನರೇಂದ್ರ ಮೋದಿ ಅವರು ಎಕಾನಮಿ ಬಗ್ಗೆ ತುಂಬ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಈಗ ನೆಕ್ಸ್ಟ್ 1 ಇಯರ್ ಗೋಲ್ಡ್ನ ಯಾರೂ ಬೈ ಮಾಡೋಕ್ಕೆ ಹೋಗಬೇಡಿ, ಅವಶ್ಯಕತೆ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ಸ್ ಏನಕ್ಕೆ ಮಾಡಿದ್ದಾರೆ ಅಂತ ಅಂದರೆ ಪ್ರೆಸೆಂಟ್ ಈಗ ಇಂಡಿಯಾದಲ್ಲಿ ಸುಮಾರು 2 ಟನ್ ಮಾತ್ರ ನಾವು ಗೋಲ್ಡ್ನ ಪ್ರೊಡ್ಯೂಸ್ ಮಾಡೋದು. ಇನ್ನು ಮಿಕ್ಕಿರೋ 90% ಗೋಲ್ಡ್ನೆಲ್ಲ ನಾವು ಬೇರೆ ದೇಶದಿಂದಾನೇ ಇಂಪೋರ್ಟ್ ಮಾಡ್ಕೊತಾ ಇರೋದು. ಈಗ ಬೇರೆ ದೇಶದಿಂದ ಗೋಲ್ಡ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂದರೆ ಆ ಟ್ರಾನ್ಸಾಕ್ಷನ್ ಎಲ್ಲ ಡಾಲರಲ್ಲೇ ನಡೆಯುತ್ತೆ. ಈಗ ಲಾಸ್ಟ್ 1 ಇಯರಲ್ಲಿ ಗೋಲ್ಡ್ ಎಷ್ಟು ಬೆಳೆದಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಪ್ರೈಸ್ ಆದರೆ ಡಬಲ್ ಆಗಿದೆ. ಲಾಸ್ಟ್ 1 ವರ್ಷದಲ್ಲಿ ಪ್ರಪಂಚದಲ್ಲಿ ಯಾವ ಕಂಟ್ರಿನೂ ಅಷ್ಟು ಗೋಲ್ಡ್ನ ಇಂಪೋರ್ಟ್ ಮಾಡ್ಕೊಂಡಿಲ್ಲ, ಅಷ್ಟು ಗೋಲ್ಡ್ ಇಂಡಿಯಾನೇ ಇಂಪೋರ್ಟ್ ಮಾಡ್ಕೊಂಡಿದೆ. ಸುಮಾರು
$72 ಬಿಲಿಯನ್ ವರ್ತ್ ಆಫ್ ಗೋಲ್ಡ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ 2025ರಲ್ಲಿ. ಮತ್ತೆ ಈ 26ರಲ್ಲಿ ನೋಡಿದ್ರೆ ಜಾನ್ವರಿ ಮಂತಲ್ಲಿ 100 ಟನ್ಸ್ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಫೆಬ್ರವರಿ ಮಂತ್ಗೆ ಅದು 65 ಟನ್ಸ್ಗೆ ಫಾಲ್ ಆಗಿದೆ. ಮತ್ತೆ ಮಾರ್ಚ್ ಮಂತಲ್ಲಾದರೆ 20ಇಂದ 22 ಟನ್ಸ್ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಏಪ್ರಿಲಲ್ಲಿ ಎಸ್ಟಿಮೇಟೆಡ್ ಆಗಿ 15 ಟನ್ಸ್ವರೆಗೂ ಇಂಪೋರ್ಟ್ ಮಾಡ್ಕೊಂಡಿರ್ಬೋದು ಅಂತ ಡೇಟಾ ಅಪ್ಡೇಟ್ ಆಗಿದೆ. ಫ್ರೆಂಡ್ಸ್, ಈಗ ಲಾಸ್ಟ್ 1 ಇಯರಲ್ಲಿ ಗೋಲ್ಡ್ ತುಂಬಾ ಇನ್ಕ್ರೀಸ್ ಆಗಿದೆ ಅಂತ ಜನ ಎಲ್ಲ ತುಂಬ ಬೈ ಮಾಡಿದ್ದಾರೆ. ಅದ್ರ ಜೊತೆಗೆ ಜಾನ್ವರಿ ಮಂತಲ್ಲಿ ಗೋಲ್ಡ್ ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತು. ಜಾನ್ವರಿ ಮಂತಲ್ಲಿ ಅದರಿಂದನೇ ಗೋಲ್ಡ್ ಅಷ್ಟು ಇಂಪೋರ್ಟ್ ಮಾಡ್ಕೊಂಡಿರೋದು. ಅದಾದಮೇಲೆ ಗೋಲ್ಡ್ ಪ್ರೈಸ್ ಫಾಲ್ ಆಗಿದೆ ಅಂತ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗಿರಬೇಕು, ಅದರಿಂದ ಗೋಲ್ಡ್ ಇಂಪೋರ್ಟ್ಸ್ ಅನ್ನೋದು ಕಮ್ಮಿ ಆಗಿದೆ. ಈಗ ಈ ಥರ ತುಂಬ ಗೋಲ್ಡ್ನ ಬೈ ಮಾಡೋದ್ರಿಂದ ಡಾಲರ್ ಅನ್ನೋದು ತುಂಬ ಜಾಸ್ತಿ ಬಳಸಬೇಕಾಗುತ್ತೆ. ಅದರಿಂದ ರುಪಿ ಅನ್ನೋದು ಆಟೋಮೆಟಿಕ್ ಆಗಿ ವೀಕ್ ಆಗುತ್ತೆ. ಅದರಿಂದ ಮೋದಿಯವರು ಅನಾವಶ್ಯಕವಾಗಿ ಗೋಲ್ಡ್ನ ಬೈ ಮಾಡಬೇಡ್ರಿ ಅಂತ ಮೆನ್ಷನ್ ಮಾಡಿರೋದು. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟಲ್ಲಿ ಈ ಗೋಲ್ಡ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ತುಂಬಾನೇ ಫಾಲ್ ಆಗಿರೋದು. ಟೈಟಾನ್, ಕಲ್ಯಾಣ್ ಜ್ಯುವೆಲರ್ಸ್, ಸೆಂಕೋ ಗೋಲ್ಡ್, PNG ಗಾಡ್ಗಿಲ್ ಜ್ಯುವೆಲರೀಸ್, ಈ ಥರ ಹೇಳ್ತಾ ಹೋದರೆ ತುಂಬಾನೇ ಕಂಪನೀಸ್ ಇವತ್ತು ನಿಯರ್ಲಿ 10% ಫಾಲ್ ಆಗಿದೆ. ಅದಾದಮೇಲೆ ಮೋದಿಯವರಾದರೆ ಈಗ ಪೆಟ್ರೋಲ್ನ ಮತ್ತು ಡೀಸೆಲ್ನ ಯೂಸ್ ಮಾಡೋದನ್ನ ತುಂಬ ಕಮ್ಮಿ ಮಾಡಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ಈ ವಾರ್ ಟೆನ್ಷನ್ಸ್ ಯಾವ ಥರ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ ವಾರ್ ಟೆನ್ಷನ್ಸಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ನಿಯರ್ಲಿ $100 ಪರ್ ಬ್ಯಾರಲ್ಲಿ ಟ್ರೇಡ್ ಆಗ್ತಾ ಇದೆ. ಕ್ರೂಡ್ ಆಯಿಲ್ ಆದರೆ ಲಾಸ್ಟ್ ಇಯರ್ ಸುಮಾರು $50 ಪರ್ ಬ್ಯಾರಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಇವಾಗ ಪ್ರೈಸ್ ಡಬಲ್ ಆಗಿದೆ. ಈ ಥರ ಪ್ರೈಸ್ ಡಬಲ್ ಆಗ್ತಾ ಇದೆ ಅಂದರೆ ನಾವು ಡಾಲರ್ನ ಯೂಸ್ ಮಾಡೋ ಪ್ರಮಾಣ ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ. ಅದರಿಂದ ಡಾಲರ್ ನಮ್ಮ ದೇಶದಿಂದ ತುಂಬ ಹೊರಗಡೆ ಹೋಗ್ತಾ ಇದೆ. ಇದರಿಂದ ಕೂಡ ನಮ್ಮ ರುಪಿ ಕಂಟಿನ್ಯೂಸ್ ಆಗಿ ಫಾಲ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಮೋದಿ ಅವ್ರು ಏನು ಹೇಳಿದ್ದಾರೆ ಅಂತ ಅಂದರೆ, ಪ್ರತಿಯೊಬ್ಬರೂ ಸಪ್ರೇಟಾಗಿ 2 ವೀಲರ್ನ ಬಳಸೋದು ಅಥವಾ 4 ವೀಲರ್ನ ಬಳಸೋದನ್ನ ಕಮ್ಮಿ ಮಾಡಿ ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋದನ್ನ ಜಾಸ್ತಿ ಮಾಡಿ, ಇದರಿಂದ ಫ್ಯೂಯಲ್ ಕನ್ಸಂಪ್ಷನ್ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ನಾವು ಚೈನಾಯಿಂದ ಈ ಕೆಮಿಕಲ್ಸ್ನ ಮತ್ತು ಫರ್ಟಿಲೈಸರ್ಸ್ನ ತುಂಬಾ ಇಂಪೋರ್ಟ್ ಮಾಡ್ಕೊತೀವಿ. ಇದರಿಂದ ಕೂಡ ಡಾಲರ್ ಅನ್ನೋದು ಹೊರಗಡೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಮೋದಿ ಅವರು ಇಂಡಿಯಾದಲ್ಲಿ ಈ ನ್ಯಾಚುರಲ್ ಫಾರ್ಮಿಂಗ್ನ ತುಂಬಾ ಯೂಸ್ ಮಾಡಬೇಕು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಟಾಟಾ ಕೆಮಿಕಲ್ಸ್, ದೀಪಕ್ ಫರ್ಟಿಲೈಸರ್ಸ್, ಈ ಥರ ಹಲವಾರು ಕಂಪನೀಸ್ ತುಂಬ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇದ್ರ ಜೊತೆಗೆ ಬೇರೆ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡೋ ಪ್ರಮಾಣ ಕೂಡ ತುಂಬಾ ಜಾಸ್ತಿ ಆಗಿದೆ. ಈ ಥರ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವಾಗ ಇಂಡಿಯನ್ ಕರೆನ್ಸಿಯಿಂದ ಪ್ರತಿಯೊಬ್ಬರೂ ಫಾರಿನ್ ಕರೆನ್ಸೀಸ್ಗೆ ಚೇಂಜ್ ಮಾಡ್ಕೊತಾರೆ. ಆ ಥರ ಚೇಂಜ್ ಮಾಡೋದ್ರಿಂದ ಕೂಡ ರುಪಿ ಅನ್ನೋದು ಡಿಪ್ರಿಷಿಯೇಟ್ ಆಗ್ತಾ ಇದೆ. ಅದರಿಂದ ಇವತ್ತು ಈ ಟ್ರಾವೆಲ್ ರಿಲೇಟೆಡ್ ಆಗಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದ್ದಾವೋ ಆ ಕಂಪನೀಸ್ ಕೂಡ ಫಾಲ್ ಆಗಿದ್ದಾವೆ. ಯಾತ್ರಾ, ಥಾಮಸ್ ಕುಕ್, TBO ಟೆಕ್, ಈಸ್ ಮೈ ಟ್ರಿಪ್, IRCTC, ಈ ಕಂಪನೀಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಜೊತೆಗೆ ಇವಾಗ ಫಾರಿನ್ ಟ್ರಿಪ್ಸ್ಗೆ ಹೋಗೋದಕ್ಕಿಂತ ಇಂಡಿಯಾದಲ್ಲೇ ತುಂಬ ಪ್ಲೇಸಸ್ ಇದ್ದಾವೆ. ಆ ತುಂಬ ಪ್ಲೇಸಸ್ನ ಟ್ರಾವೆಲ್ ಮಾಡೋದ್ರಿಂದ ಇದು ಇಂಡಿಯನ್ ಎಕಾನಮಿಕ್ ಕೂಡ ತುಂಬ ಪಾಸಿಟಿವ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫೈನಲ್ ಆಗಿ ಈ ಕೋವಿಡ್ ಟೈಮಲ್ಲಿ ನೋಡಿದ್ರೆ ಎಲ್ಲರೂ ವರ್ಕ್ ಫ್ರಮ್ ಹೋಮೇ ಮಾಡ್ತಾ ಇದ್ರು. ಅದರಿಂದ ಈ ಪೆಟ್ರೋಲ್ ಕನ್ಸಂಪ್ಷನ್ ಅನ್ನೋದು ತುಂಬಾ ಕಮ್ಮಿ ಆಗೋದು. ಈಗ ಅದಕ್ಕೋಸ್ಕರ ಮೋದಿಯವರು ಮತ್ತೆ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಆದರೆ ಆದಷ್ಟು ಎಲ್ಲರೂ ವರ್ಕ್ ಫ್ರಮ್ ಹೋಮೇ ಮಾಡಿ, ಅದರಿಂದ ತುಂಬ ಸೇವ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಕಾಮನ್ ಆಗಿ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ. ಈ ಥರ ರುಪಿನ ಸ್ಟ್ರೆಂಥನ್ ಮಾಡೋದಕ್ಕೆ ಅಥವಾ ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೆ ಗೌರ್ಮೆಂಟ್ ಕನ್ಸಂಪ್ಷನ್ ರಿಲೇಟೆಡ್ ಆಗಿ ಚೇಂಜಸ್ನ ಮಾಡಿದ್ರೆ ಮಾತ್ರನೇನಾ ರುಪಿ ಸ್ಟೆಬಿಲೈಸ್ ಆಗೋದು ಅಥವಾ ಸ್ಟ್ರೆಂಥನ್ ಆಗೋದು ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ಈಗ ಅದ್ರ ಬಗ್ಗೆ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಷನಲ್ಲಿ ಪ್ರತಿಯೊಬ್ಬರೂ ಶೇರ್ ಮಾಡಿ. ನಮ್ಮ ಇನ್ಫಾರ್ಮೇಷನ್ ಎಲ್ಲ ಯಾವ ಥರ ಅರ್ಥ ಆಗ್ತಾ ಇದೆ ಅಂತ. ಈಗ ಗೌರ್ಮೆಂಟ್ಗೂ ಸ್ವಲ್ಪ ಆಪ್ಷನ್ಸ್ ಇದೆ ರುಪಿನ ಸ್ಟ್ರೆಂಥನ್ ಮಾಡೋದಕ್ಕೆ. ಆ ಥರ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡ್ರೆ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಸ್ವಲ್ಪ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ಬಂದು RBI ಡಾಲರ್ನ ಸೆಲ್ ಮಾಡ್ಬೋದು. ಆಗ ರುಪಿ ಅನ್ನೋದು ಸ್ವಲ್ಪ ಸ್ಟೆಬಿಲೈಸ್ ಆಗುತ್ತೆ. ಆದರೆ ತುಂಬ ಸಲ ಮಾಡೋಕ್ಕಾಗಲ್ಲ. ತುಂಬ ಸಲ ಮಾಡಿದ್ರೆ ಬೇರೆ ಎಫೆಕ್ಟ್ಸ್ ಕೂಡ ಇರುತ್ತೆ. ಯಾವಾಗಾದರೂ ಒಂದು ಸಲ ಮಾಡಿದ್ರೆ ಅದು ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಅದಾದಮೇಲೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ನಮ್ಮ ಇಂಡಿಯಾದೊಳಗಡೆ ತುಂಬ ಬರಬೇಕು. ಈ ಥರ ಬರಬೇಕು ಅಂದರೆ ಪಾಲಿಸೀಸ್ ಚೇಂಜ್ ಆಗಬೇಕು, ಟ್ಯಾಕ್ಸ್ ಸಿಸ್ಟಮ್ ಚೇಂಜ್ ಆಗಬೇಕು, ಟ್ಯಾಕ್ಸಸ್ ಕಮ್ಮಿ ಆಗಬೇಕು, ಬಿಸ್ನೆಸ್ ರೂಲ್ಸ್ ಎಲ್ಲ ತುಂಬಾ ಚೆನ್ನಾಗಿರಬೇಕು. ಅದರಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ನಮ್ಮ ಇಂಡಿಯಾದೊಳಗಡೆ ತುಂಬ ಬರುತ್ತೆ. ಅದಾದಮೇಲೆ ಎಕ್ಸ್ಪೋರ್ಟ್ಸ್ನ ನಾವು ತುಂಬ ಇನ್ಕ್ರೀಸ್ ಮಾಡಬೇಕು. ಎಕ್ಸ್ಪೋರ್ಟ್ಸ್ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಈ ಟ್ರೇಡ್ಸ್ ಎಲ್ಲ ರುಪಿಯಲ್ಲೇ ನಡಿಬೇಕು. ಈಗ ಇಂಡಿಯಾ ಆದರೆ ಸುಮಾರು 23 ದೇಶದ ಹತ್ರ ರುಪಿಯಲ್ಲೇ ಟ್ರಾನ್ಸಾಕ್ಷನ್ಸ್ನ ನಡೆಸ್ತಾ ಇದ್ದಾರೆ. ಕಮ್ಮಿಂಗ್ ಟೈಮಲ್ಲಿ ಇದನ್ನ ಜಾಸ್ತಿ ಆಗ್ತಾ ಹೋದಂಗೆ ಅದು ನಮ್ಮ ಕರೆನ್ಸಿನ ತುಂಬಾ ಸಪೋರ್ಟ್ ಮಾಡುತ್ತೆ.
ಈ ತರ ಸ್ವಲ್ಪ ಚೇಂಜಸ್ನ ತಗೊಂಡ್ರೆ ಅದು ನಮ್ಮ ರುಪಿನ ತುಂಬಾನೇ ಸ್ಟ್ರೆಂಥನ್ ಮಾಡುತ್ತೆ. ಈ ಚೇಂಜಸ್ ಇಂದ ಸ್ವಲ್ಪ ಮಾತ್ರನೇ ಬದಲಾಗೋದು. ಆದ್ರೆ ಈಗ ಶಾರ್ಟ್ ಟರ್ಮ್ ಅಲ್ಲಿ ರುಪಿ ಸ್ಟ್ರೆಂಥನ್ ಆಗಬೇಕು ಅಥವಾ ಸ್ಟೆಬಿಲೈಸ್ ಆಗಬೇಕು ಅಂದ್ರೆ ಈ ಕನ್ಸಂಪ್ಷನ್ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ನ ತಗೊಂಡ್ರೆ ಮಾತ್ರನೇ ಡಾಲರ್ ಹೊರಗಡೆ ಹೋಗ್ದಂಗೆ ನಮ್ಮ ಇಂಡಿಯಾದಲ್ಲೇ ಇರುತ್ತೆ. ಈಗ ಮೋದಿ ಅವ್ರು ಹೇಳಿರೋ ಪ್ರಕಾರ ನಾವು ನೆಟ್ಕೊಂಡ್ರೆ ನಾವು ಸುಮಾರು $45 ಬಿಲಿಯನ್ ನಾವು ಪ್ರತಿ ವರ್ಷ ಸೇವ್ ಮಾಡ್ಬೋದು. ಫ್ರೆಂಡ್ಸ್, ಈಗ ಇದ್ರ ಬಗ್ಗೆ ಎಲ್ಲ ನೀವೇನು ಅನ್ಕೊಂತಾ ಇದ್ದೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇವತ್ತು ಮಾರ್ಕೆಟ್ಸ್ ನೋಡಿದ್ರೆ ಕಂಪ್ಲೀಟಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಎಲ್ಲ 1.5% ಜಾಸ್ತಿನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಅದೇ ಥರನೇ ಫಾಲ್ ಆಗಿದೆ. ಈ ಥರ ಇವತ್ತಿನ ಮಾರ್ಕೆಟ್ಸ್ ಫಾಲ್ ಆಗೋದಕ್ಕೆ 2 ರೀಸನ್ಸ್ ಇದೆ. ಒಂದು, ಮೋದಿಯವ್ರು ಮಾಡಿರೋ ಸ್ಟೇಟ್ಮೆಂಟ್ಸ್ ಆದರೆ, ಇನ್ನೊಂದು ರೀಸನ್ ಬಂದು ಈಗ ಲಾಸ್ಟ್ 1 ವೀಕಲ್ಲಿ US ಇರಾನ್ ವಾರ್ ಬಗ್ಗೆ ಎಲ್ಲ ತುಂಬ ಸಲ ಮಾತಾಡ್ಕೊಂಡಿದ್ವಿ. ಈಗ ಇರಾನ್ ಅವರಾದರೆ ಹಿಂದಿನ ವಾರ ಹೊಸ ಪೀಸ್ ಪ್ಲ್ಯಾನ್ನ ಕೊಟ್ಟಿದ್ರು ಅಂತ ಕೂಡ ಮೆನ್ಷನ್ ಮಾಡಿದ್ದೆ. ಈಗ ಡೊನಾಲ್ಡ್ ಟ್ರಂಪ್ ಅವರಾದರೆ ಈ ವೀಕೆಂಡಲ್ಲಿ ಆ ಪೀಸ್ ಪ್ಲ್ಯಾನ್ನ ರಿಜೆಕ್ಟ್ ಮಾಡಿದ್ದಾರೆ. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಆದರೆ ಈ ವೀಕೆಂಡ್ಸಲ್ಲಿ ತುಂಬಾ ಇನ್ಕ್ರೀಸ್ ಆಗಿದೆ. ಪ್ರೆಸೆಂಟ್ ಈಗ ಕ್ರೂಡ್ ಆಯಿಲ್ ಆದರೆ ಸುಮಾರು $105 ಪರ್ ಬ್ಯಾರೆಲ್ಗೆ ರೀಚ್ ಆಗಿದೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಲಾಸ್ಟ್ ವೀಕಲ್ಲಾದರೆ ಈ ನೆಗೋಸಿಯೇಷನ್ಸ್ ಎಲ್ಲ ತುಂಬ ಪಾಸಿಟಿವ್ ಆಗಿ ನಡೀತಾ ಇದ್ದಾವೆ ಅಂತ ಸ್ಟೇಟ್ಮೆಂಟ್ಸ್ ಬಂದಿದ್ದಕ್ಕೆ ಕ್ರೂಡ್ ಆಯಿಲ್ ಸುಮಾರು $96 $97 ಪರ್ ಬ್ಯಾರೆಲ್ಗೆ ಫಾಲ್ ಆಯಿತು. ಆದರೆ ಈಗ ಈ ಪೀಸ್ ಪ್ಲಾನ್ ರಿಜೆಕ್ಟ್ ಆಗಿದೆ ಅನ್ನೋ ಒಂದು ಕಾರಣದಿಂದನೇ ಈ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾ ಇನ್ಕ್ರೀಸ್ ಆಗಿದೆ. ಈ ಥರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದು ನಮ್ಮ ಇಂಡಿಯಾ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಜೊತೆಗೆ ಪ್ರೆಸೆಂಟ್ ಈಗ ಕರೆಂಟ್ ಡೆಫಿಸಿಟ್ ಆದರೆ 14 ಇಯರ್ಸ್ ಹೈಯಲ್ಲಿದೆ. ಅಂದರೆ ನಾವು ದುಡಿಯೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ಅರ್ಥ ಡಾಲರ್ನ. ಅದಾದಮೇಲೆ ಫ್ರೆಂಡ್ಸ್, ಈಗ ಈ ಪೀಸ್ ಪ್ಲಾನ್ನ ರಿಜೆಕ್ಟ್ ಮಾಡಿದ್ದಾರೆ. ಹಂಗಂತ ಈ ಸೀಸ್ ಫೈರ್ ಏನು ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿಲ್ಲ. ಪ್ರೆಸೆಂಟ್ ಈಗ ಸೀಸ್ ಫೈರ್ ಎಲ್ಲ ಇದೆ. ಅದರಿಂದ ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಅಪ್ಡೇಟ್ಸ್ ಬರ್ಬೋದು ಈ 2 ಕಂಟ್ರೀಸ್ ಮಧ್ಯ ಅಂತ. ನನ್ನ ಒಪಿನಿಯನ್ ಪ್ರಕಾರ ಈ ಇಶ್ಯೂಸ್ ಎಲ್ಲ ಅಷ್ಟು ಬೇಗ ಸಾರ್ಟ್ಔಟ್ ಆಗೋ ಥರ ಏನು ಕಾಣ್ತಾ ಇಲ್ಲ. ಜೊತೆಗೆ ಇವಾಗ US ಏನಾದರೂ ಹೇಳಿದ್ರೆ ಅದನ್ನು ಇರಾನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಇರಾನ್ ಹೇಳ್ತಾ ಇರೋದು US ಕೂಡ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಷ್ಟು ಈಸಿಯಾಗಿ. ಅದಕ್ಕೋಸ್ಕರ ಇದು ಇನ್ನೂ ಸ್ವಲ್ಪ ದಿನಗಳ ಕಾಲ ಇದೇ ಥರನೇ ಇರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದರೆ ಓವರ್ ನೈಟಲ್ಲಿ ಏನಾದರೂ ಸ್ವಲ್ಪ ಸ್ಟ್ರೈಕ್ಸ್ ಏನಾದರೂ ಮಾಡಿದ್ರೆ ಅವಾಗ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ನಮ್ಮ ಇಂಡಿಯಾ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಆಟೋಮೆಟಿಕ್ಕಾಗಿ ಸ್ಟಾಕ್ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಈ ಕ್ರೂಡ್ ಆಯಿಲ್ ಪ್ರೈಸಸ್ನ ಓವರ್ ನೈಟಲ್ಲಿ ಟ್ರ್ಯಾಕ್ ಮಾಡ್ತಾ ಇರಿ. ಅದ್ರ ಜೊತೆಗೆ ಪ್ರತಿದಿನ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲ್ಲೂ ಕೂಡ ಈ ವಾರ್ ಬಗ್ಗೆ ಎಲ್ಲ ಲೇಟೆಸ್ಟಾಗಿ ಯಾವ ಥರ ಅಪ್ಡೇಟ್ಸ್ ಬರ್ತಾ ಇದ್ದಾವೆ, ಕಮ್ಮಿಂಗ್ ಟೈಮಲ್ಲಿ ಏನು ನಡಿಬೋದು ಅಂತ ಪ್ರತಿದಿನವೂ ಡಿಸ್ಕಸ್ ಮಾಡ್ಕೊಳ್ಳೋಣ. ಮತ್ತು ಫೈನಲ್ ಆಗಿ ಇನ್ನೊಂದು ಕಡೆ ನೋಡಿದ್ರೆ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಕಮ್ಮಿಂಗ್ ಟೈಮಲ್ಲಿ ಗೌರ್ಮೆಂಟ್ ಈ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸಸ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಬರ್ತಾ ಇದ್ದಾವೆ. ಒಂದು ವೇಳೆ ಇದೇ ನಿಜ ಆದರೆ ಅವತ್ತು ನಮ್ಮ ಮಾರ್ಕೆಟ್ ಇನ್ನೂ ತುಂಬ ಫಾಲ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಯಾಕಂದರೆ ಇವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ಆಲ್ರೆಡಿ ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಗೆ ಇವರು ಪೆಟ್ರೋಲ್ ಪ್ರೈಸಸ್ನ ಕೂಡ ಇನ್ಕ್ರೀಸ್ ಮಾಡಿದ್ರೆ ಅದು ನಮ್ಮ ಕಂಟ್ರಿ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅವತ್ತಂತೂ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದಂತೂ ನಿಜ ಆಗಬಾರ್ದು ಅಂತಲೇ ಅನ್ಕೊತಾ ಇದ್ದೀನಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.